ಖಳನಾಯಕನ ಪಾತ್ರಕ್ಕೆ ಒಂದು ಒಳ್ಳೆ ಹೆಸರು ತಂದುಕೊಂಡ್ರಿ. ನಿಮಗಿಂತ ಮುಂಚೆ ನೀವು ಯಾವ ಖಳನಾಯಕನ ಪಾತ್ರಧಾರಿಯನ್ನು ನೋಡಿ ಅವ್ರನ್ನ ಇಮಿಟೇಟ್ ಮಾಡಿದ್ರು ಅಥವಾ ಅನುಕರಣೆ ಏನಂತೀರ ಅದಕ್ಕೆ? ಇಮಿಟೇಟ್ ಯಾರನ್ನ ನೋಡಿ? ಇಲ್ಲ ಸರ್, ಇಮಿಟೇಟ್ ಮಾಡ್ತೀನಿ ನಾನು ಆಲ್ಮೋಸ್ಟ್ ಫಿಲ್ಮಲ್ಲಿ ಇರುವಂಥ ಖಳನಾಯಕರು. ನನಗೆ 5-6 ಭಾಷೆಗಳು ಅರ್ಥ ಆಗೋ ಕಾರಣ ನಾನು ಎಲ್ಲ ಭಾಷೆ ಚಿತ್ರ ನೋಡ್ತೀನಿ. ಮಲಯಾಳಿ, ತೆಲುಗು, ತಮಿಳು, ಹಿಂದಿ, ಕನ್ನಡ, ತುಳು ಭಾಷೆದ್ದು ಇದನ್ನೆಲ್ಲ ನೋಡೋ ಕಾರಣ ನಾನು ಯಾವ ಕಾನ್ಸೆಪ್ಟ್ ಹೊಸದು ಮಾಡಿದ್ದಾರೆ, ಏನು ಕಾಸ್ಟ್ಯೂಮ್ಸ್ ಹೊಸದು ಹಾಕಿದ್ದಾರೆ, ಇದನ್ನು ಕಾಪಿ ಮಾಡ್ತೀನಿ, ಡೈಲಾಗ್ ವೇರಿಯೇಷನ್ ಕಾಪಿ ಮಾಡ್ತೀನಿ. ಮತ್ತು ವೃತ್ತಿ ರಂಗಭೂಮಿಯಲ್ಲಿ ನನಗೆ ಇಂಪ್ರೆಷನ್ಸ್ ಅಂದರೆ ಅಪ್ಪುರಾಜ್ ಬೆಂಗಳೂರು ಅಂತ ಹೇಳಿದರು. ಸಿನಿಮಾ ಆ್ಯಕ್ಟ್ರು ದಿವಂಗತ ರಾಮ್ ಗೋಪಾಲ್ ಅವರ ಪುತ್ರ ಅಪ್ಪುರಾಜ್ ಅಂತ, ಅವರು ಈಗ ಎಕ್ಸ್ಪೈರ್ಡ್ ಆದರು. ನಾನು ಮಂಗಳೂರು ಕಂಪ್ನಿಲಿ ಅವರು ಗಂಗಾ ನಕ್ಷತ್ರ ಅವ್ರ ಅಣ್ಣ, ಅವ್ರದ್ದು ಕಾಪಿ. ಯಾಕಂದರೆ ನನಗೆ ಫಸ್ಟ್ ಮಂಗಳೂರು ಕಂಪ್ನಿಯಲ್ಲಿ ಸರ್ವಿಸ್ ಅವ್ರ ಜೊತೆಯಲ್ಲಿ ಸಿಕ್ತು ನನಗೆ. ಅವರು ನಿಲ್ಲೋ ಸ್ಟೈಲು, ವಿಲನ್ಗೆ ಹೆಂಗೆ ಬೇಕು, ಸ್ಟಿಫ್ ಆಗಿ ನಿಲ್ಲಬೇಕು, ಅವರೆಲ್ಲ ನಮ್ಗೆ ಹೇಳ್ಕೊಡೋದು. ನೀ ಹಿಂಗೆ ಬಗ್ಬೇಡ, ವಿಲನ್ ಪಾರ್ಟಿಗೆ, ಸತ್ಯಮೂರ್ತಿ ಪಾರ್ಟಿಗೆ ಹಿಂಗೆ ಬಗ್ತಿಯಲ್ಲ, ಬಗ್ಬೇಡ. ಡಿಪಾರ್ಟ್ಮೆಂಟ್ನವ್ರು ಯಾವತ್ತೂ ಫಿಟ್ನೆಸ್ ಇರ್ತಾರೆ, ಬಾಡಿ ಹಿಂಗೆ ಇರಬೇಕು, ವಾಕ್ ಸ್ಟೈಲ್ ಹಿಂಗೆ ಇರಬೇಕು, ಇದನ್ನೆಲ್ಲ ಅವ್ರು ಹೇಳ್ಕೊಡ್ತಿದ್ರು. ಆಮೇಲೆ ನಮ್ಮ ಖಾಜಾ ಸಾಬ್ ಜಂಗಿ ಅವರು, ಅಮೀನ್ಗಡ ಅವರು, ಆಮೇಲೆ ಉತ್ತರ ಕರ್ನಾಟಕ ಬಂದಾಗ ಅವರು ರಾಯಚೂರು ಪ್ರಕಾಶ್ ಅಣ್ಣ, ಇವರೆಲ್ಲ ವಿಲನ್ ಮಾಡಿ. ರಾಯಚೂರು ಪ್ರಕಾಶ್ ಅಣ್ಣ ಸೇಮ್ ವಜ್ರಮುನಿ, ಅವ್ರು ಸ್ಟೇಜಿಗೆ ಬಂದರು, ವಜ್ರಮುನಿ ಟೈಪೇ ಅವ್ರದ್ದು. ಆಮೇಲೆ ಭಾಳಷ್ಟು ಜನ ನಮಗೆ ಇದು ಕೊಟ್ಟಿದ್ದಾರೆ, ಭಾಳಷ್ಟು ಜನದಿಂದ ಕಲ್ತಿದ್ದೀನಿ. ಮೂಡಿಗೆರೆ ಪ್ರಕಾಶ್ ಅಣ್ಣ ಅವರೆಲ್ಲ ಆಲ್ರೌಂಡ್ ಆರ್ಟಿಸ್ಟ್. ಮೂಡಿಗೆರೆ ಪ್ರಕಾಶ್ ಅಣ್ಣ ಎಲ್ಲ ಕಾಮಿಡಿ ಮಾಡ್ತಿದ್ರು, ಸ್ಟೋರಿ ಮಾಡ್ತಾರೆ, ವಿಲನ್ ಮಾಡ್ತಾರೆ, ಸಪೋರ್ಟಿಂಗ್ ಮಾಡ್ತಾರೆ. ಈ ಅಪ್ಪಣ್ಣ ಇವರೆಲ್ಲ ಏನಂದರೆ ಆಲ್ರೌಂಡ್. ನಮಗೆ ಅವ್ರದ್ದು ಗ್ರಿಪ್ ಸಿಕ್ತು. ನಾವು ಒಂದೇ ಪಾರ್ಟಿಗೆ ಸೀಮಿತ ಆಗಲಿಲ್ಲ. ನಾನು ಫಸ್ಟು ಮಂಗಳೂರು ಕಂಪ್ನಿಯಲ್ಲಿ ನಾನು ಕಾಮಿಡಿ ಆರ್ಟಿಸ್ಟು. ಅಲ್ಲಿ ಕಾಮಿಡಿ ಆರ್ಟಿಸ್ಟ್, ನನ್ನ ಪರ್ಸ್ನಾಲಿಟಿ ಇದ್ದಿದ್ದು ಕಾಮಿಡಿ ಆರ್ಟಿಸ್ಟ್. ಈ ಕಡೆ ಬಂದ ಮೇಲೆ ನನ್ನ ಭಾಷೆ ವ್ಯತ್ಯಾಸ ಆಗುತ್ತೇಳಿ ನಾನು ಸ್ಟೋರಿ ಸೆಕ್ಷನಿಗೆ ಫಾಲೋ ಮಾಡಿದೆ. ಆಮೇಲೆ ಈ ಕಡೆ ಕಾಮಿಡಿನೂ ಮಾಡಿದೆ. ಆಲ್ಮೋಸ್ಟು ಲೀಡ್ ಕಾಮಿಡಿಗಳೆಲ್ಲ ಕೆಲವೊಂದು ಕಂಪ್ನಿಯಲ್ಲಿ ಅನಿವಾರ್ಯತೆ ಬಂದಾಗ ಕಿವುಡ ಮಾಡಿದ ಗೀತಾಪತಿ ಕಿವುಡ ಮಾಡಿದೆ, ಶೆಟ್ಟಿ ಚೆಲ್ಲಾಟ ಇದೆ, ಬಂಜೆ ತೊಟ್ಲಲ್ಲಿ ಶೆಟ್ಟಿ ಮಾಡಿದೆ, ಮುದುಕನ ಮದುವೆಯಲ್ಲಿ ಮುದುಕ ಮಾಡಿದೆ. ಅದೆಲ್ಲ ಏನಾಗುತ್ತೆ, ಸಾಮಾನ್ಯ ಒಬ್ಬ ರಂಗಭೂಮಿ ಜ್ಞಾನ ಇದ್ದವ ಮಾಡಿದ್ರು ಆಗುತ್ತೆ ಆ ಪಾರ್ಟ್. ಆಮೇಲೆ ಎಲ್ಲ ನಾಟಕಗಳು ಎಲ್ಲ ಏರಿಯಾದಲ್ಲೂ ನಡೆಯಲ್ಲ. ಇಲ್ಲ, ಯಾವ ಜಾಗದಲ್ಲಿ ಯಾವ್ಯಾವ ನಾಟಕಗಳನ್ನ ನಡೆಸಬೇಕು ಅನ್ನೋದನ್ನ ಮೊದಲ ಜ್ಞಾನ ಬೇಕು. ಈ ಭಾಗಕ್ಕೆ ಬೆಳಗಾವಿ ಕಡೆ ಬಂದರೆ ಯಾವ ನಾಟಕ, ಶಿವಮೊಗ್ಗ ಕಡೆ ಹೋದ್ರೆ ಯಾವ ನಾಟಕ, ಗುಲ್ಬರ್ಗ ಕಡೆ ಹೋದ್ರೆ ಯಾವ ನಾಟಕ, ಆ ಕ್ಷೇತ್ರದ ಮೇಲೆ ಆಯಾ ನಾಟಕಗಳು ಹಿಡಿಸ್ತವೆ ಅಂತಾರೆ. ಇದಕ್ಕೆ ನೀವೇನು ಅಂತೀರ? ಇಲ್ಲ, ಹೌದು. ಯಾಕೆ ಗೊತ್ತಾ ಸರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ ಅಲ್ಲಿ ಸತತವಾಗಿ ನಾಟಕಗಳನ್ನು ನೋಡ್ತಾರೆ. ಬಳ್ಳಾರಿ ಸೈಡ್ ಪೌರಾಣಿಕತೆಗಳು ಭಾಳ. ಬಳ್ಳಾರಿ ಜಿಲ್ಲೆಯಲ್ಲಿ ರಕ್ತರಾತ್ರಿ, ಕುರುಕ್ಷೇತ್ರ, ದಕ್ಷಯಜ್ಞ, ನಳದ ಮಯಂತಿ ಇಂಥ ನಾಟಕಗಳೆಲ್ಲ ಭಾಳ ಅಚ್ಚುಕಟ್ಟಾಗಿ ಆಡ್ತಾರೆ ಅಲ್ಲಿ ಹವ್ಯಾಸಿ ತಂಡದವರಾಗಲಿ. ಅಲ್ಲ, ಆ್ಯಕ್ಚುಲಿ ಒಂದು ರೀತಿಯಿಂದ ಈ ಪೌರಾಣಿಕ ನಾಟಕಗಳಿಗೆ ರೂಪುರೇಷೆ ಹಾಕಿ ಕೊಟ್ಟಿದ್ದೆ ಬಳ್ಳಾರಿಗರು. ಹೌದು. ಇನ್ನು ಗುಲ್ಬರ್ಗ ಹೆಂಗಂದ್ರೆ ಜಬರ್ದಸ್ತ್ ಸ್ಟೋರಿ ಬೇಕು, ಜಬರ್ದಸ್ತ್ ಕಾಮಿಡಿ ಬೇಕು. ನೀನು ಸೈಲೆಂಟ್ ವಿಲನನ್ನು ನೋಡೋ ರೇಂಜೇ ಬೇರೆ, ಅಲ್ಲಿ ಹೊಡಿಬಡಿ ಕಡಿ ವಿಲನ್ನ ನೋಡೋ ರೇಂಜೇ ಬೇರೆ. ಅಲ್ಲಿ ವಿಲನ್ ಎಲ್ಲ ಒಳ್ಳೆ ಬಂದು ಸ್ಟೈಲಿಶ್ ಆಗಿ ಮಾತಾಡಿ ನಕ್ಕು ಆ ಟೈಪ್ ವಿಲನ್ಗಳನ್ನೆಲ್ಲ ಸೈಡ್ ಲೈಕ್ ಮಾಡ್ತಾರೆ. ಭಕ್ತಿ ಪ್ರಧಾನ ನಾಟಕಗಳು ಇವತ್ತಿಗೆ ನಡೀತಾವಂತೀರ ಇಲ್ಲ ಅಂತೀರ? ಸರ್, ನಡೀತದೆ, ಕೊಡುವಂಗೆ ಕೊಡಬೇಕು. ಈಗ KBR ಕಂಪನಿಯವರು ಇತ್ತೀಚಿನ ದಿನಗಳಲ್ಲಿ ಸಾಯಿಬಾಬಾ ಆಡಿದ್ರು, ನಡೀತು, ಅದ್ಭುತವಾದ ಸೆಟ್ಟಿಂಗ್ ಹಾಕಿದ್ರು. ಈಗ ನಮ್ಮ ಬಸವರಾಜ್ ಪಂಚಗಲ್ ಕವಿಗಳು ಈಗ ಗುಲ್ಬರ್ಗಕ್ಕೆ ನಾಡ್ದು ಇದೇ ತಿಂಗಳು 28, 29, 30 ಏನೋ ಡೇಟಿಗೆ ಕಲಬುರಗಿ ಶರಣ ಬಸವೇಶ್ವರ ಆಡ್ತಾರೆ. ಅವರೇ ಬರೆದಿದ್ದು. ಪ್ರತಿ ವರ್ಷ ಆಡ್ತಾರೆ 3 ಡೇಸ್ ಅಥವಾ 5 ಡೇಸ್. ಅದ್ದೂರಿಯಾದ ಸೆಟ್ಟಿಂಗ್ ಹಾಕ್ತಾರೆ, ಅದ್ದೂರಿಯಾಗಿ ಖರ್ಚು ಮಾಡ್ತಾರೆ. ಯಾವುದೇ ನಾಟಕವಾಗಲಿ ಸರ್, ನಾವು ಕೊಡುವಂಗೆ ಕೊಡಬೇಕು. ಈಗ ನಮ್ಮದಲ್ಲಿ ಏನಾಗಿದೆ ಗೊತ್ತಾ, ಪೌರಾಣಿಕ ನಾಟಕ ಕುಂದಿರಿಸಿ ನಾವು ಈ ಸಾಮಾಜಿಕ ರಸ್ತೆ ಸೀನ್ನಲ್ಲಿ ಪೌರಾಣಿಕ ತೋರಿಸಿದ್ರೆ ಅಲ್ಲ. ಪೌರಾಣಿಕ ರಸ್ತೆ ಅಂದರೆ ರಾಜಬೀದಿ, ಅಂದರೆ ರಾಜಬೀದಿಯೇ ಇರಬೇಕು. ಅದು ಒಂದೆರಡು ಆನೆಗಳು ಕಾಣಿಸ್ಬೇಕು, ಅಲ್ಲಿ ಒಂದೆರಡು ಕುದುರೆಗಳು ಕಾಣಿಸ್ಬೇಕು ರಸ್ತೆದಲ್ಲಿ. ಇವತ್ತಿಗೆ ಬಾಡಿದ್ರಿದೆ ಸರ್. ನಿಮಗೆ ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ಸರ್. ನಾನು ಮಂಗಳೂರಲ್ಲಿ ಒಂದು ಹವ್ಯಾಸಿ ತಂಡದಿದ್ದೆ, ಕಲಾ ಸಂಗಮ ಅಂತ, ತುಳು ತಂಡ ಅವ್ರದ್ದು. ವಿಜಯ್ ಕುಮಾರ್ ಕೊಡಿಯಲ್ ಬೈಲ್, ನನಗೆ ತುಳು ರಂಗಭೂಮಿಯ ಗಾಡ್ ಫಾದರ್ ಅವರು ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಅವರು. ಅವರ ರೈಟಿಂಗ್ಸ್ ಹೆಂಗಂದರೆ ಹಾಡು ಸಮೇತ ಓನ್ ಟ್ಯೂನಿಂಗು. ನಾವಿಲ್ಲಿ ಸಿನಿಮಾ ಹಾಡುಗಳನ್ನು ಬಳಸ್ಕೊಂತೀವಿ, ಅಲ್ಲಿ ತುಳು ರಂಗಭೂಮಿಯಲ್ಲಿ ಆ ರೀತಿ ಇಲ್ಲ. ತುಳು ರಂಗಭೂಮಿ ಯಾವುದೇ ತಂಡವಾಗಿರ್ಬೋದು, ದೇವದಾಸ್ ಕಾಪಿಕಾಡ್ ಅವರದಾಗಿರ್ಬೋದು, ನವಿಂಡಿ ಪಡೀಲ ಅವರಾಗಿರ್ಬೋದು, ಭೋಜರಾಜು ಅಮ್ಮಂಜಿಯವರು, ದೊಡ್ಡ ಅರವಿಂದ್ ಬೋಳಾರು, ದೀಪಕ್ ರೈಪಾಣಜಿ ಅವರೆಲ್ಲ ಈಗ ತುಳು ರಂಗಭೂಮಿಯಲ್ಲಿ ದಿಗ್ಗಜರು. ಅವರು ಇರುವಂಥ ತಂಡಗಳಲ್ಲೆಲ್ಲ ಹಾಡಿನ ಸಾಹಿತ್ಯ ಸಮೇತ ಓನ್ ಬರೆದು ಓನ್ ಟ್ಯೂನಿಂಗ್ ಮಾಡ್ತಿದ್ರು. ಓನ್ ಟ್ಯೂನಿಂಗ್ ಮಾಡಿ ಓನ್ ಕಂಪೋಸಿಂಗ್ ಮಾಡು. ಅವರು ಇತ್ತೀಚಿನ ದಿನಗಳಲ್ಲಿ ಶಿವದೂತ ಗುಳಿಗಾಳಿ, ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಅವರ ಕಲಾ ಸಂಗಮದವ್ರದ್ದು ಶಿವದೂತ ಗುಳಿಗಾಳಿ ಒಂದು ನಾಟಕ ಮಾಡಿದರು ಸರ್. ಅವ್ರದ್ದು ದಿನಕ್ಕೆ ಒಂದೊಂದು ಊರಲ್ಲಿ ಒಂದೊಂದು ಪ್ರದರ್ಶನ, 800 ಪ್ರಯೋಗ ಆಯಿತು. ಅಂದರೆ ಎಷ್ಟು ವರ್ಷದಿಂದ ಆಡ್ತಾ ಇದ್ದಾರೆ? 3 ವರ್ಷದಿಂದ ಒಂದೇ ನಾಟಕ, ಪ್ರತಿ ಡೇ ಒಂದು ಡೇಟ್ ಖಾಲಿ ಇಲ್ಲದೆ ಒಂದೊಂದು ಊರಲ್ಲಿ. ಅದ್ದೂರಿಯ ಸೆಟ್ಟಿಂಗ್ ಸರ್.
ಒಂದೇ ಒಂದು ಕಾಮಿಡಿ ಡೈಲಾಗ್ ಇಲ್ಲ, ಒಂದೇ ಒಂದು ಕಾಮಿಡಿ ಸೀನ್ ಇಲ್ಲ. ಭಕ್ತಿ ಪ್ರಧಾನವಾದಂಥ ಶಿವದೂತ ಗುಳಿಗ ಅಂತ ಹೇಳಿ ನಾಟಕ 800 ಪ್ರಯೋಗಗಳ ತನಕ ಹೋಯಿತು. ಅವ್ರ ತಂಡದಲ್ಲಿ ಅಂದರೆ ಆ ಗುಳಿಗನ ಕ್ಯಾರೆಕ್ಟರ್ ಮಾಡೋರು ಇದು ಕಾಂತಾರ ಸಿನಿಮಾದಲ್ಲಿ ಗುರುವನ ಪಾತ್ರ ಮಾಡಿದವರು. ಅದು ಅದ್ಭುತ. ಅದು ಗುಳಿಗನ ಎಂಟ್ರಿ ಆಗಬೇಕಿದ್ರೆ ಸರ್ ಅವ್ರದ್ದು ಹೆಂಗಂದ್ರೆ ಆಡಿಯನ್ಸ್ ಮಿಡ್ಲಲ್ಲಿ ಜಾಗ ಬಿಡಲೇಬೇಕು, ಇಂತಿಷ್ಟು ಫೀಟ್ ಜಾಗ ಬಿಟ್ಟು ಮ್ಯಾಟ್ ಹಾಸಬೇಕು. ಆಡಿಯನ್ಸ್ ಎಷ್ಟು ಆಡಿಯನ್ಸ್ ಅಲ್ಲಿ ಪಬ್ಲಿಕ್ ಶೋ ಮಾಡುವಾಗ ಒಂದು 5,000 ಆಡಿಯನ್ಸ್ ಕುಂತಿರ್ತಾರೆ. ಅಲ್ಲಿಂದ ಇಲ್ಲಿ ತನಕ ಕ್ರ್ಯಾಕರ್ಸ್ ಬ್ಲಾಸ್ಟ್ ಆಗ್ತದೆ ಎಂಟ್ರಿ ಮುಗಿಯೋ ತನಕ, ಗೋಲ್ಡನ್ ಫೈರ್ ಆ ರೀತಿ ಸೆಟ್ಟಿಂಗ್ ಅವ್ರದ್ದು, ಅದ್ದೂರಿ ಖರ್ಚು, ದೊಡ್ಡ ಡಿಮ್ಯಾಂಡೆಡ್ ನಾಟಕ. ಅದು ಸ್ವಲ್ಪ ಪೌರಾಣಿಕ ನೋಡ್ತಾರಲ್ಲ, ಅದೇ ರೀತಿ ಒಳ್ಳೆ ಸೆಟ್ಟಿಂಗ್ ಹಾಕಿ ಈ ಕಡೆ ಕೊಟ್ಟರು ನೋಡ್ತಾರೆ. ಈಗ ಅವ್ರದ್ದೇ ತಂಡದ ಈಗ ಛತ್ರಪತಿ ಶಿವಾಜಿ ಹೇಳಿ ಆಗ್ತಾ ಇದ್ದಾರೆ, ತುಳು ಕನ್ನಡ 2 ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ ಅವರು. ಅದನ್ನು ಅದ್ದೂರಿಯಾಗಿ ಹೋಗ್ತಾ ಇದೆ ಛತ್ರಪತಿ ಶಿವಾಜಿ ಈಗ ಮಂಗಳೂರಲ್ಲಿ ತಾವು ಈ ಭಕ್ತಿ ಪ್ರಧಾನ ನಾಟಕದಲ್ಲಿ ಯಾವ್ದಾರ ಅಭಿನಯ ಮಾಡಿದ್ದಾರೆ? ನಾನು ಫಸ್ಟಿಗೆ ಮಾಡಿದ್ದೆಲ್ಲ ಹವ್ಯಾಸಿನೇ ಸರ್. ಅಯ್ಯಪ್ಪ ಸ್ವಾಮಿದು ಮಹಿಮಾ, ಇದರಲ್ಲಿ ಅಯ್ಯಪ್ಪ ಮಹಿಮೆಯಲ್ಲಿ ಬಾಲಮಣಿಕಂಠನಾಗಿ, ಮತ್ತು ಭಕ್ತ ಪ್ರಹ್ಲಾದಲ್ಲಿ ಪ್ರಹ್ಲಾದನಾಗಿ, ಮಾರ್ಕಂಡೇಯದಲ್ಲಿ ಮಾರ್ಕಂಡೇಯನಾಗಿ. ಇತ್ತೀಚಿನ ನಾನು ಲಾಸ್ಟ್ ಮಾಡಿದ ಪೌರಾಣಿಕ ಅಂದರೆ ಅದೇ ಗುಲ್ಬರ್ಗ ಕ್ಯಾಂಪಲ್ಲಿದ್ದಾಗ ಕಲಬುರಗಿ ಶರಣಬಸವೇಶ್ವರ ಮಹಿಮೆಯಲ್ಲಿ. ಅದರಲ್ಲಿ ಅಂದರೆ 3-4 ಪಾರ್ಟ್ಗಳು ಬರ್ತದೆ ಎಲ್ಲ ಆರ್ಟಿಸ್ಟ್ಗಳಿಗೆ. ಅದು ಪೌರಾಣಿಕಕ್ಕೆ ಆರ್ಟಿಸ್ಟ್ಗಳು ಜಾಸ್ತಿ, ಹಾಗಾಗಿ ಡಬಲ್ ಕ್ಯಾರೆಕ್ಟರ್ ಮಾಡಿಸ್ಬಿಡ್ತಾರೆ. ಮಾತು ಅರ್ಧನೇ ಆಯಿತು, ಮುಂದುವರ್ಸೋಕ್ಕಾಗಲ್ಲ. ಯಾಕಂದ್ರೆ ಇನ್ನು 5 ಗಂಟೆ 5:15 ಆಗೋಯ್ತು. 6 ಗಂಟೆಗೆ ಅವ್ರು ಮೇಕಪ್ ಮಾಡ್ಕೊಂಡು ರೆಡಿ ಆಗಬೇಕು. ಇನ್ನೊಂದು ಸಾರಿ ಮತ್ತೊಂದು ಸಾರಿ ಯಾವತ್ತಾದರೂ ಅವ್ರ ಸಂದರ್ಶನನ ಮುಂದುವರಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಯಾಕಂದ್ರೆ ಈ ತ್ರಾಸ್ನಾಗೂ ಬಂದು ಇಲ್ಲ ಸರ್, ಆ್ಯಕ್ಚುಲಿ ಮಾತು ನನಗೆ ಇಲ್ಲ ಆ್ಯಕ್ಚುಲಿ ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಕಲಾವಿದರು ಇದ್ದಲ್ಲಿ ಹುಡುಕಿ ನೀವು ಈ ರೀತಿ ವಿಡಿಯೋ ಮಾಡಿ ಅದನ್ನು ವಿಶ್ವದಾದ್ಯಂತ ನೀವು ಇಲ್ಲ ನಮ್ಮ ಚಾನಲ್ ಹೆಸರೇ ಎಲ್ಲ ಕಲಾವಿದರು. ಅದೇ ಎಲ್ಲ ಕಲಾವಿದರ ಬಗ್ಗೆ ಕಾಳಜಿ ವಹಿಸಿ ಮಾಡ್ತಿರಲ್ಲ, ಅದಕ್ಕೆ ಎಲ್ಲ ಕಲಾವಿದರ ವತಿಯಿಂದ ಎಲ್ಲ ಮಾಲಕರ ವತಿಯಿಂದ ನಿಮ್ಗೆ ಅನಂತ ಕೋಟಿ ಧನ್ಯವಾದಗಳು.